ನಮಸ್ತೆ, ನಾನು ಡಾಕ್ಟರ್ ಸೌಪರ್ಣಿಕಾ, ಸ್ತ್ರೀ ಹಾಗೂ ವಂಚಿತನ ನಿವಾರಣಾ ತಜ್ಞೆ, ಸಂಯಮ್ ಫರ್ಟಿಲಿಟಿ ಹಾಗೂ ಮೆಡಿಕಲ್ ಸೆಂಟರ್, ಚಂದಾಪುರ, ಬೆಂಗಳೂರು. ಕಳೆದ ವಾರ ಅಷ್ಟೇ ನನಗೆ 2-3 ಜನ ಪೇಷಂಟ್ ಬಂದಿದ್ರು. ಏನವ್ರ ತೊಂದರೆ ಅಂತಂದರೆ, ನಮಗೆ ಮದುವೆ ಆಗಿ 4ರಿಂದ 5 ತಿಂಗಳಾಗಿದೆ, ಮಕ್ಕಳೇ ಆಗಿಲ್ಲ ಡಾಕ್ಟ್ರೇ ಅಂತ ಹೇಳಿಬಿಟ್ಟು. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅರೇಂಜ್ಡ್ ಮ್ಯಾರೇಜ್ ಅಂತ ನಮ್ಮ ಹಿರಿಕರು ಏನು ನಮಗೆ ಮಾಡ್ತಾರೆ, ಅದರಲ್ಲಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅವರು ಸಂಭೋಗ ಕ್ರಿಯೆಯನ್ನು ಇಟ್ಕೊಳ್ಳಿಕ್ಕೇನೆ 2ರಿಂದ 3 ತಿಂಗಳು ಬೇಕಾಗತ್ತೆ. ಅದು ಅವಾಗ ತಾನೇ ಅವ್ರು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ ತಕ್ಷಣ ನಮಗೆ ಮಗು ಬೇಕು ಅನ್ನೋದು ಪ್ರೆಷರೈಸ್ ಮಾಡುತ್ತೆ ಹೊರತು ಬೇರೆ ಏನು ನಮಗೆ ಕೊಡಲ್ಲ. ಸೊ ನಾನು ನಿಮ್ಗೆ ಇದ್ರ ಮೂಲಕ ಹೇಳೋದೇನು ಅಂತಂದರೆ, ಅಟ್ಲೀಸ್ಟ್ 1 ವರ್ಷನಾದರೂ ನ್ಯಾಚುರಲಿ ಟ್ರೈ ಮಾಡಿ. ಅವಾಗೂ ಆಗಲಿಲ್ವಾ, ನಾವು ಖಂಡಿತ ನಿಮ್ಮ ಸಹಾಯಕ್ಕೆ ಇರ್ತೀವಿ. ಇದು ಯಾಕಪ್ಪ 1 ವರ್ಷ ಬೇಕಾಗತ್ತೆ ಅಂತಂದರೆ, ನೀವು ನೋಡಿರ್ತೀರ, ಇಲ್ಲ ಬೆಕ್ಕು ಇಲ್ಲ ನಾಯಿ ಏನಾಗತ್ತೆ, ಒಂದು ಸತಿ ಪ್ರೆಗ್ನೆನ್ಸಿ ಆದರೆ 5ರಿಂದ 6 ಮರಿಗಳನ್ನ ಹಾಕತ್ತೆ. ಅದೇ ರೀತಿ ಮನುಷ್ಯರು ಕೂಡ ಆಗಬೇಕು ಅಂತ ಇಲ್ಲ. ಇಲ್ಲಿ ಏನಾಗತ್ತೆ, ನಮ್ಮ ಪ್ರಕೃತಿ ಇರೋದ್ರಲ್ಲೆಲ್ಲ ಒಳ್ಳೆ ಭ್ರೂಣನ ಹುಡುಕಿ ಅದನ್ನು ಒಂದು ಮನುಷ್ಯನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ. ಯಾವುದೇ ಕೆಲಸ ಆದ್ರೂ ಒಳ್ಳೆ ಇಂಡಿವಿಜುವಲ್ನ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಟೈಮ್ ತೊಗೊಳತ್ತಲ್ವ. ಸೊ 1 ವರ್ಷ ಕಾಯೋಣ. ಏನು ಮಾಡಬೇಕು ಅಂತಂದರೆ, ಅಕಸ್ಮಾತ್ ನೀವೇನಾದರೂ 35 ವರ್ಷಕ್ಕಿಂತ ಹೆಚ್ಚಾಗಿರ್ತೀರಾ, ಇಲ್ಲ ಅಂತಂದರೆ ಗಂಡ ಹೆಂಡತಿಗೆ ಸಂಭೋಗ ಕ್ರಿಯೆಯಲ್ಲಿ ಏನಾದರೂ ತೊಂದರೆ ಇದೆ, ಇಲ್ಲ ನಿಮ್ಮ ಸೈಕಲ್ಸ್ ಅಥವಾ ಋತುಚಕ್ರ ಅಂತ ಏನು ಕರಿತೀವಿ ಅದು ಕಡಿಮೆ ಇರ್ಬೋದು, ಇಲ್ಲ ಬೇಗ ಬರ್ತಿರ್ಬೋದು, ಇಲ್ಲ ಬರ್ದಲೇ ಇರ್ಬೋದು. ಈ ರೀತಿ ತೊಂದರೆಗಳಿದ್ರೆ 1 ವರ್ಷ ಕಾಯುವಂಥ ಅವಶ್ಯಕತೆ ಇರಲ್ಲ. ನೀವು ಯಾವಾಗ ಬೇಕಾದರೂ ಬಂದು ನಮ್ಮನ್ನು ಕಾಣ್ಬೋದಾಗತ್ತೆ. ನಮಸ್ಕಾರ.